ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಕೆಲ ಗಂಟೆಗಳು ಮಾತ್ರ ಸ್ಟಾರ್ಟ್. ಎಲ್ಲರೂ ಕೂಡ ಕೌಂಟೌನ್ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. 4 ಗಂಟೆ 5 ನಿಮಿಷ ಯಾವಾಗ ಆಗುತ್ತೆ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗಿ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಕ್ಷಣಕ್ಕೆ ನಾವು ಯಾವಾಗ ಸಾಕ್ಷಿ ಆಗ್ತೀವಿ ಅಂತ ಎದುರು ನೋಡ್ತಿದ್ದಾರೆ ಜನ. ಡಿಕೆ ಶಿವಕುಮಾರ್ ಜೊತೆ 13 ಜನ ಶಾಸಕರು ಪ್ರಮಾಣ ವಚನ ಪಡೆದುಕೊಳ್ಳೋದು ಸ್ವೀಕಾರ ಮಾಡೋದು ಫಿಕ್ಸ್ ಅಂತೆ. ನಿಜವಾಯ್ತು ಗ್ಯಾರಂಟಿ ನ್ಯೂಸ್ ನೀಡಿರುವ ವರದಿ ಅನ್ನೋದನ್ನ ನಾವು ಗಮನಿಸಬೇಕು. ಕಾರಣ ಗ್ಯಾರಂಟಿ ನ್ಯೂಸ್ ನಿನ್ನೆಯಿಂದಲೂ ಕೂಡ ಹೇಳ್ತಾ ಇತ್ತು 10 ಜನ ಅಂತ ಉಳಿದ ಮಾಧ್ಯಮದವರು ಹೇಳಿದ್ರು ಕೂಡ ಗ್ಯಾರಂಟಿ ನ್ಯೂಸ್ ಬಹಳ ಸ್ಪಷ್ಟವಾಗಿ ಹೇಳಿದ್ದು ಇಲ್ಲ 13 ಜನ. ಡಿಕೆ ಶಿವಕುಮಾರ್ ಸಿಎಂ, ಜಿ ಪರಮೇಶ್ವರ್ ಡಿಸಿಎಂ ಆಗಿ ಪದಗ್ರಹಣ ಸ್ವೀಕರಿಸ್ತಾರೆ. ಇವತ್ತು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಎಂಬಿ ಪಾಟೀಲ್, ಲಿಂಗಾಯತ ಸಮುದಾಯದ ಒಬ್ಬ ಪ್ರಬಲ ನಾಯಕ ಎಂಬಿ ಪಾಟೀಲ್ ಅಗೇನ್ ಸಚಿವ ಸ್ಥಾನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಜೆ ಜಾರ್ಜ್ ಮಿಸ್ ಆಗಂಗೆ ಇಲ್ಲ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಅಗೇನ್ ಸಚಿವ ಸ್ಥಾನ ಪಡೆದುಕೊಳ್ಳುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಪ್ರಮುಖವಾಗಿ ವಾಲ್ಮೀಕಿ ಸಮುದಾಯ ಪ್ರತಿನಿಧಿಸುತ್ತಾರೆ. ಬೆಳಗಾವಿ ಅಂದ ತಕ್ಷಣ ಒಬ್ಬ ಪವರ್ಫುಲ್ ನಾಯಕ ಅಗೇನ್ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಆಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು ಅಗೇನ್ ಸಚಿವ ಸ್ಥಾನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅಂತೂ ಇಂತೂ 13 ಜನ ಮೊದಲ ಹಂತದಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಬಟ್ ಕನ್ಫರ್ಮೇಶನ್ ಕಾಲ್ ಹೋಗಿದೆಯಾ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. 13 ಜನ ಪಕ್ಕ, ಬಟ್ ಇಲ್ಲಿ ತನಕ ಯಾಕೆ ಕನ್ಫರ್ಮೇಶನ್ ಆಗ್ತಾ ಇಲ್ಲ ಶಾಸಕರಿಗೆ? ಬೆಳಗ್ಗೆಯಿಂದ ಕೂಡ ಬಹುತೇಕ ಹೇಳ್ತಾ ಇದ್ರು ಇಲ್ಲ ರೀ ನಮ್ಗಿನ್ನೂ ಕಾಲ್ ಬಂದಿಲ್ಲ, ನಾವಿನ್ನೂ ಕೂಡ ವೇಟ್ ಮಾಡ್ತಾ ಇದ್ವಿ ಹೈಕಮಾಂಡ್ ಕರೆಗಾಗಿ ಅಂತ. ಎನಿವೆ ಫಸ್ಟ್ ಲಿಸ್ಟ್ ಅಲ್ಲಿ 13 ಜನ, ಬಹುತೇಕ ಹೊಸ ಮುಖಗಳಿಗೆ ಆದ್ಯತೆನಾ ಅನ್ನುವಂತ ಪ್ರಶ್ನೆಗೆ ಇಲ್ಲ ಮೊದಲು ಸಚಿವರಾದವರಿಗೆ ಮತ್ತೆ ಚಾನ್ಸ್ ಸಿಕ್ಕಿದೆ. ಮೊದಲ ಹಂತದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿದ್ರೆ ಸಮುದಾಯವಾರು ಕೆಲ ಹಿರಿಯರಿಗೆ ಮಣೆ ಹಾಕಲಾಗಿದೆ. ಮೊದಲ ಲಿಸ್ಟ್ ಅಲ್ಲಿ ಅಳೆದು ತೂಗಿ 13 ಜನ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಕೆಜೆ ಜಾರ್ಜ್, ಕೆಎಚ್ ಮುನಿಯಪ್ಪ ಅವರ ಹೆಸರು ಮುನಿಯಪ್ಪ ಅವರ ಮಗಳಿಗೆ ಕೊಡಬೇಕು ಅಂತ ಇತ್ತು, ನನಗೂ ಅಥವಾ ಮಗಳು ಐದರ್ ಇಬ್ರಲ್ಲೂ ಒಬ್ರಿಗೆ ಅನ್ನೋದಿತ್ತು. ಬಟ್ ಕೆಎಚ್ ಮುನಿಯಪ್ಪ ಅವ್ರನ್ನ ಕನ್ಸಿಡರ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಮೊದಲ ಹಂತದಲ್ಲಿ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಎಂಬಿ ಪಾಟೀಲ್ ಡಿಸಿಎಂ ಹುದ್ದೆಯ ಆಕಾಂಕ್ಷಿ ಆಗಿದ್ರು. ಬಟ್ ಎನಿವೆ ಅದು ತಪ್ಪಿರೋದ್ರಿಂದ ಒಂದು ಪ್ರಬಲ ಖಾತೆ, ಪ್ರಬಲ ಜವಾಬ್ದಾರಿಯನ್ನ ಕೊಡ್ತಾರೆ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಸಚಿವರಾಗಿ ಇವತ್ತು ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಲಿಂಗಾಯತ ಸಮುದಾಯದ ಒಬ್ಬ ಪ್ರಬಲ ನಾಯಕ ಎಂಬಿ ಪಾಟೀಲ್. ಕೃಷ್ಣ ಬೈರೇಗೌಡ ಅವರು ಈಗ ತಾನೇ ಮಾತಾಡ್ತಾ ಇದ್ರು ಗ್ಯಾರಂಟಿ ನ್ಯೂಸ್ ಜೊತೆಗೆ, ಇಲ್ಲ ರೀ ನನ್ಗೆ ಯಾವ ಕಾಲು ಬಂದಿಲ್ಲ, ಕೊಟ್ರು ಓಕೆ, ಕೊಡದಿದ್ರು ಓಕೆ, ಏನ್ ಜವಾಬ್ದಾರಿ ಕೊಟ್ರು ಕೂಡ ನಿಭಾಯಿಸೋದಕ್ಕೆ ನಾನು ಸಿದ್ಧ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಅದರಂತೆ ಅವ್ರಿಗೂ ಕೂಡ ಕನ್ಫರ್ಮೇಶನ್ ಆಗಿದೆ ಮೊದಲ ಲಿಸ್ಟ್ ಅಲ್ಲಿ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ 13 ಜನ ಶಾಸಕರು ಸಚಿವರಾಗ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಕೆಜೆ ಜಾರ್ಜ್, ಕೆಎಚ್ ಮುನಿಯಪ್ಪ, ಯತೀಂದ್ರ ಸಿದ್ದರಾಮಯ್ಯ, ಎಂಬಿ ಪಾಟೀಲ್ ಹೀಗೆ